ಈ ತಿಂಗಳು ಕನ್ನಡ ಮಾಸ. ರಾಜ್ಯಾದ್ಯಂತ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಎಲ್ಲರೂ ಆಚರಿಸ್ತಾರೆ. ಎಲ್ಲೋ ಒಂದು ಕಡೆ ಕನ್ನಡವನ್ನು ಬೆಳೆಸಬೇಕು, ಕನ್ನಡವನ್ನು ಉಳಿಸಬೇಕು ಅನ್ನೋ ಚಿಂತನೆ ಜಾಸ್ತಿ ಆಗ್ತಾ ಇದೆ. ಕನ್ನಡಿಗರು ತಮ್ಮ ಚಿಂತನೆಗಳನ್ನು ಹೊರಹಾಕೋದಕ್ಕೆ ಸಾಕಷ್ಟು ಮಾರ್ಗಗಳಿರುತ್ತೆ. ಅದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಕನ್ನಡ ಡಿಂಡಿಮ. ಇದರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಪ್ರಾಧ್ಯಾಪಕರಾದಂಥ ಅಂತಾರಾಷ್ಟ್ರೀಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾದಂಥ KP ಪುತ್ತೂರಾಯರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಪುತ್ತೂರಾಯರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ಈಗ ಎಲ್ಲೆಡೆ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸ್ತೀವಿ. ನಿಮ್ಮ ನಂಬಿಕೆಯಲ್ಲಿ ರಾಜ್ಯೋತ್ಸವವನ್ನು ಹೇಗೆ ಆಚರಿಸಬೇಕು? ನೋಡಿ, ಯಾವ ನಾಡಿನಲ್ಲಿ ಜನನವಾಗಬೇಕಿದ್ದರೆ 7 ಜನ್ಮಗಳ ಪುಣ್ಯದ ಫಲಪ್ರಾಪ್ತಿ ಇರಬೇಕು. ಅಂತಹ ಯಾವ ಕನ್ನಡ ನಾಡಿನ ಯಾವ ಮಣ್ಣಿನಲ್ಲಿ ಜನನಕ್ಕೆ ಬಂದು, ಯಾವ ಮಣ್ಣಿನ ನೀರಿನಲ್ಲಿ ಮಿಂದು, ಯಾವ ಮಣ್ಣಿನ ಕೂಳನ್ನು ತಿಂದು, ಯಾವ ಮಣ್ಣಿನ ಕೃಪೆಯಿಂದ ಬಾಳಿ ಬೆಳೆದು ಬಂದು, ಮತ್ತು ಯಾವ ಮಣ್ಣಲ್ಲೇ ಮಣ್ಣಾಗಲಿದ್ದೇವೋ ಒಂದು ದಿನದಂತೂ ಅಂತಹ ಮಣ್ಣಿನ ಕನ್ನಡಿಗನಿಗೆ ಕನ್ನಡಾಭಿಮಾನ ಇರಬೇಕಾಗಿದ್ದು ಅದು ಕರುಣೆಯ ಕರ್ತವ್ಯವಲ್ಲ, ಕರುಳಿನ ಕಟ್ಟಪ್ಪಣೆ ಎಂಬುದಾಗಿ ಕನ್ನಡದ ಕವಿಗಳು ಕೂಗಾಡಿದರೆ, ಒಂದು ಕಡೆ ಕನ್ನಡದ ಕವಿ ಕುವೆಂಪುರವರು ಹೇಳ್ತಾರೆ, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ ಅಂತ. ಆದರೆ ಈಗ ಆ ಮಾತು ಬಿದ್ದು ಹೋಯಿತು. ಈಗ ಕನ್ನಡವ ಕಾಪಾಡು ಕನ್ನಡಿಗರಿಂದ ಅಂತ ಆಗೋಗಿದೆ. ನಾವೆಲ್ಲ ನವಂಬರ್ ತಿಂಗಳು ಬಂತು ಅಂದರೆ ನಾವೆಲ್ಲ ನವಂಬರ್ ತಿಂಗಳು ಹೋಗಿಬಿಟ್ರೆ ನಾನ್ ಕನ್ನಡಿಗ ಆಗಬೇಕು. ಹೀಗಾಗಬಾರ್ದು. ಆದರೆ ಎಲ್ಲೋ ಒಂದು ಕಡೆ ನಿಮ್ಗೆ ಅನ್ಸಲ್ವಾ, ಸಣ್ಣ ಮಕ್ಕಳಿಗೆ ಅಂದರೆ ಇತ್ತೀಚಿನ ಜನ್ರೇಷನ್ಗೆ ಅವ್ರಿಗೆ ಕನ್ನಡ ಅಂದರೆ ಅಷ್ಟೇ ಥರ ಆಗಿದೆ. ಮಕ್ಕಳು ಮಾತ್ರ ಅಲ್ಲ, ದುರಂತ ಎಂದರೆ ಅಚ್ಚ ಕನ್ನಡಿಗ ನೀವ ಸ್ವಚ್ಛ ಕನ್ನಡವಿಲ್ಲ, ಬಾಯಿ ಬಿಟ್ಟರೆ ಸಾಕು ಕನ್ನಡದ ಕೊಲೆಗೈಯುವನಲ್ಲ. ನಾನು ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಪಾಪ ಯಾರ ಅತಿಥಿಗಳು ಬಂದಿದ್ದರು. ಅವ್ರು ಹೇಳಬೇಕಾಗಿದ್ದು ಏನಂತ ಹೇಳಿದರೆ, ನಾನು ನಮ್ಮ ಹೆಮ್ಮೆಯ ಹಾಸನದಿಂದ ಬಂದವನು. ಆ ಹಬ್ಬಗಳು ಅಂದರೆ ಹೆಣ್ಣು ಮಕ್ಕಳಿಗೆ ಹಿಗ್ಗು ಆಯಿತು, ನಾನೀಗ ಜ್ಯೋತಿಯನ್ನು ಬೆಳಗಿಸಿ ಸಮಾರಂಭವನ್ನು ಉದ್ಘಾಟಿಸುವುದಂತ ಹೇಳಿದರೆ, ಆದರೆ ಅವರಿಗೆ ಮಹಾಪ್ರಾಣ ಅಲ್ಪಪ್ರಾಣ ಗೊತ್ತಿರಲಿಲ್ಲ. ಅವರು ಹೇಳಿದ್ದವರು ಹೇಗೆ, ನಾನು ನಮ್ಮ ಹೆಮ್ಮೆಯ ಹಾಸನದಿಂದ ಬಂದವನು. ಹಬ್ಬಗಳು ಬಂತಂದರೆ ಹೆಣ್ಣು ಮಕ್ಕಳಿಗೆ ಹಿಗ್ಗು. ಆಮೇಲೆ ಅವರು ಹೇಳಿದ್ದು, ನಾನೀಗ ಬೆಂಕಿಯನ್ನು ಹಚ್ಚಿ ಈ ಸಮಾರಂಭವನ್ನು ಉದ್ಘಾಟಿಸುತ್ತೇನೆ. ನಿಮಗೆ ಗೊತ್ತಲ್ಲ, ಬೆಂಕಿಯನ್ನು ಹಚ್ಚಲು ಹೊರಗಿನವರನ್ನು ನಮ್ಮಂಥವ್ರನ್ನು ಕರೆಸ್ತಾರೆ, ಆದರೆ ಬತ್ತಿ ಮಾತ್ರ ಒಳಗೆ ನೋಡಿರ್ತಾರೆ. ಇದು ಈ ಕನ್ನಡದ ಕೊಲೆ ಆಗ್ತಾ ಇದೆ. ಈ ಮಕ್ಕಳು ಅಷ್ಟೇ. ನಾನು ಮೊನ್ನೆ ನನ್ನ ಫ್ರೆಂಡ್ ಮನೆಗೆ ಒಂದು ಫೋನ್ ಮಾಡಿಬಿಟ್ಟು ಆ ಮಗು ಫೋನ್ ಎತ್ಕೊಳ್ತು. ನಾನು ಹೇಳಿದೆ, ಅಪ್ಪ ಇದ್ದಾರೋ? ಆಗ ಮಗು ಹೇಳ್ತಾರೆ, ಅಪ್ಪ ಅಂತ ಇಲ್ಲಿ ಯಾರು ಇಲ್ವಲ್ಲ, ಡ್ಯಾಡಿ ಇದ್ದಾರೆ. ಇದು ಮಕ್ಕಳ ಮಾತಾಯಿತು. ನೀವು ಈಗ ಕಾಲೇಜು ಹುಡುಗಿಯರು ಮಾಡಿದರೆ ಅದು ಕನ್ನಡವನ್ನೇ ಎಲ್ಲ ಮಿಕ್ಸ್ ಮಾಡಿ ಯಾರು ಕೂಡ ಒಂದು ಶುದ್ಧ ಕನ್ನಡವನ್ನು ಮಾತಾಡೋದಿಲ್ಲ. ಎಲ್ಲಿ ಕೂಡ ಕಂಗ್ಲೀಷ್ ಆಗಿಬಿಟ್ಟಿದೆ, ಎಲ್ಲ ಆಂಗ್ಲ ಪದಗಳು ಸೇರ್ಕೊಂಡು ಬಿಟ್ಟಿದ್ರೆ. ನಾನು ಕಾಲೇಜಲ್ಲಿ ಪ್ರಾಧ್ಯಾಪಕ, ನೀನು ಹೇಳಿದ ಹಾಗೆ ನಾನು ಒಂದು ಹುಡುಗಿಯನ್ನು ಕೇಳಿದೆ, ನಿನ್ನ ಹೆಸರು ಏನು ಅಂತ. ಆಕೆ ನಾನು ಹುಡುಗನ ಕೇಳಿದೆ. ಆಕೆ ಹೇಳಿದೆ, ಅವನು ಹೇಳ್ತಾನೆ, ನನ್ನ ಹೆಸರು ಚರಂಡಿ. ಅವನು ಏನು ಮಾಡಿದ್ದಾನೆ, ನಾನು ಹೇಳಿದೆ, ಏನು ಹೆಸರು ಇಟ್ಕೊಂಡಿದ್ಯಪ್ಪ? ಇಲ್ಲ, ನನ್ನ ಹೆಸರು ಚರಂಡಿ. ಅಯ್ಯೋ, ಅಂಥ ಹೆಸರು ಯಾಕೆ ಇಟ್ಕೊಂಡು? ಇಲ್ಲ ಸರ್, ಚರಣ್ ಡಿ. ಅವನು ಈ ಕಡೆ ಚರಣ್, ಆ ಕಡೆ ಇಂಗ್ಲೀಷ್ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಇನಿಷಿಯಲ್ ಸೇರ್ಕೊಂಡಿದ್ದೆ, ಅದು ಚರಂಡಿ ಆಗಿಬಿಟ್ಟಿದೆ. ಇನ್ನೊಂದು ಹುಡುಗಿಯನ್ನು ಕೇಳಿದರೆ, ನಿನ್ನ ಹೆಸರು ಏನಮ್ಮ? ಆಗ ಅವಳು ಹೇಳ್ತಾರೆ, ಸರ್ ನನ್ನ ಹೆಸರು, ಸರ್ ನೀವು ಪ್ರೀತಿಸಿ. ನಾನು ಹೇಳಿದೆ, ಇಲ್ಲಮ್ಮ ಪ್ರೀತಿಸ್ಲಿಕ್ಕೆ ಆಗೋಲ್ಲ, ನನಗೆ ಮದುವೆ ಆಗಿದೆ. ಇಲ್ಲ ಪ್ರೀತಿಸಿ. ಅವಳ ಹೆಸರು ಪ್ರೀತಿಸಿ, ಅದನ್ನು ಮಿಕ್ಸ್ ಮಾಡಿ ಹೇಳಿಬಿಟ್ಟು. ಇವತ್ತು ಕನ್ನಡ ತುಂಬ ಕೊಲೆ ಆಗ್ತಾಯಿದೆ. ದೊಡ್ಡವರು ಮಾತಾಡೋಗ್ಲ ಹಾಗೆ ಕನ್ನಡದ ಕೊಲೆ ಆಗ್ತಾ ಇದೆ. ನಾನು ಒಬ್ಬರನ್ನು ಕೇಳಿದೆ, ಸ್ವಾಮಿ ನಿಮ್ಮ ಆರೋಗ್ಯ ಹೇಗಿದೆ? ಅವ್ರು ಹೇಳಬೇಕಾಗಿತ್ತು, ಸ್ವಲ್ಪ ಹಾಸ್ಯ ಪ್ರವೃತ್ತಿ ಅಂತ. ಅವ್ರು ಹೇಳಬೇಕಾಗಿತ್ತು, ನನಗೆ ಬಾಯಿ ರುಚಿ ಚೆನ್ನಾಗಿದೆ, ಅದು ಸ್ವಲ್ಪ ಮಲಬದ್ಧತೆ ಇದೆ ಅಂತ. ಆ ಮನುಷ್ಯ ಹಾಗೆ ಹೇಳಿಲ್ಲ, ಇಂಗ್ಲೀಷ್ ತಗೊಂಡು ಇನ್ಕಮಿಂಗ್ ಈಸ್ ಕಮಿಂಗ್, ಔಟ್ ಗೋಯಿಂಗ್ ಈಸ್ ನಾಟ್ ಗೋಯಿಂಗ್ ಅಂತ. ಅಂದರೆ ಎಷ್ಟು ಕನ್ನಡದ ದುರ್ಬಳಕೆ ಆಗ್ತಾ ಇದೆ ಹಾಗೆ ಅಂತ. ಇದು ಕನ್ನಡ ಮಾತಾಡುವಾಗ ಆಯಿತಾ, ನಾವು ಕನ್ನಡದ ಹಾಗೆ ಅಂತ ಹೇಳಿ ನೋಡಿ, ನಾವು ಬರೀ ಕನ್ನಡ ಶಬ್ದಗಳನ್ನೇ ಎಲ್ಲ ಪ್ರಯೋಗಿಸಬೇಕು ಅಂತಿಲ್ಲ. ನಾವು ಸಾಕಷ್ಟು ಆಂಗ್ಲ ಪದಗಳು ಬಳಸ್ಕೊಂಡಿದ್ದೇವೆ, ಆಡು ಭಾಷೆಯಲ್ಲಿ ಬಳಸ್ಕೊಂಡಿದ್ದೇವೆ. ಈಗ ಉದಾಹರಣೆಗೆ ನೀವು ದೊಡ್ಡ ಒಂದು ಮಾಲ್ಗೆ ಹೋಗ್ಬಿಟ್ಟು ಅಲ್ಲಿ ಲಿಫ್ಟ್ ಎಲ್ಲಿದೆ ಅಂತ ಹೇಳಿದ್ರೆ ಎಲ್ಲ ಹೇಳ್ತಾರೆ, ಸರ್ ಬನ್ನಿ ಲಿಫ್ಟ್ ಎಲ್ಲಿದೆ ಅಂತ ಹೇಳ್ತಾರೆ. ಇಲ್ಲ, ನಾನು ಕನ್ನಡದ ಪಂಡಿತ, ಇಲ್ಲಿ ಆರೋಹಣ ಅವರೋಹಣ ಯಂತ್ರ ಎಲ್ಲಿದೆ ಅಂದರೆ ಪಾಪ ಅವನಿಗೆ ಅರ್ಥ ಆಗಬೇಕು ಅಲ್ವೇ? ನೀವು ಮಾಲ್ಗೆ ದಿನನಿತ್ಯದ ಬಳಕೆ ಪಡ್ಕೊಂಡಿದ್ದೇವೆ ನಾವು. ಅವಶ್ಯಕತೆ ಇದೆಯೋ ಅಲ್ಲಿ ಮಾಡಬೇಕು. ಇದು ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಸೇಲ್ಸ್ ಗರ್ಲ್ ಎಲ್ಲಿದ್ದಾಳೆ ಅಂದರೆ ಇಲ್ಲಿ ತೋರಿಸ್ತಾರೆ. ಸರ್ ಇಲ್ಲಿ ಮಾರಮ್ಮ ಎಲ್ಲಿದ್ದಾಳೆ ಅಂದರೆ ದೊಡ್ಡ ಸಂಶಯ ಅಲ್ವಾ? ನನಗೊಂದು ಟೂತ್ ಬ್ರಷ್ ಕೊಡಿ ಅಂದರೆ ಕೊಟ್ಬಿಡ್ತಾರೆ. ಇಲ್ಲ, ನನಗೆ ದಂತ ಪಂಕ್ತಿಗಳನ್ನು ಸ್ವಚ್ಛಗೊಳಿಸುವ ಜಾಡು ಕೊಡಿ ಅಂದರೆ ಅರ್ಥ ಆಗ್ಲಿಕ್ಕಿಲ್ಲ ಅಲ್ವ? ಈಗ ಎಲ್ಲ ಮಕ್ಕಳನ್ನು ಕೇಳಿ ನೋಡಿ, ಭಾರತದ ಕ್ರಿಕೆಟ್ನ ವಿಕೆಟ್ ಕೀಪರ್ ಯಾರೋ ಎಲ್ಲರೂ ಹೇಳ್ಬಿಡ್ತಾರೆ, ಕ್ರಿಕೆಟ್ ತಂಡದ. ಇಲ್ಲ, ನಮ್ಮ ಕ್ರಿಕೆಟ್ ತಂಡದ ಗೂಟ ರಕ್ಷಕ ಯಾರು ಅಂದರೆ ಅವ್ರು ಗಡಿಬಿಟ್ಟು ಅಲ್ವಾ? ನಾನು ನಮ್ಮ ಕಾಲೇಜಿಗೆ ಒಬ್ಬರು ಸಚಿವರು ಬಂದಿದ್ದರು, ಕನ್ನಡ ಸಚಿವರು ಬಂದಿದ್ದರು.
ಬಂದಿದ್ದ ಕೂಡಲೇ ಪಾಪ ಎಲ್ಲೂ ಕನ್ನಡವೇ ಕಡ್ಡ ಅಂತ ಆಯಿತು, ನಾವೆಲ್ಲ ಕನ್ನಡ ಮಾತಾಡಬೇಕು ಅಂತ ಆಯಿತು. ನಾವು ಕನ್ನಡಕ್ಕೆ ಮಾತಾಡಲಿಕ್ಕೆ ಶುರು ಮಾಡಿದೆವು. ಪಾಪ ನಾವು ಇನ್ನೊಂದು ಮೆಡಿಸಿನ್ ಡಿಪಾರ್ಟ್ಮೆಂಟ್ಗೆ ಹೋಯಿತು. ಅಲ್ಲಿ ಒಬ್ಬರಿಗೆ ಏಡ್ಸ್ ಇತ್ತು. ನಿಮಗೆ ಗೊತ್ತಾರೆ ಏಡ್ಸ್ ಅಂದರೆ ಎಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಇವನಿಗೆ ಏನು ರೋಗ ಅಂತ ಸಚಿವರು ಕೇಳಿದರು. ಪಾಪ ನಮ್ಮ ಪ್ರಾಧ್ಯಾಪಕರು ಭಾಳ ಕಷ್ಟಪಟ್ಟು ಅದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿ ಇವನಿಗೆ ಆರ್ಜಿತ ಮರವಣಿ ಕೊರತೆ ಲಕ್ಷಣ ಕೂಟ ಎಂಬ ರೋಗ ಇದೆ ಅಂತ ಪಾಪ ಉದ್ದ ಕೇಳಿದರು. ಅಷ್ಟೊತ್ತಿಗೆ ಪೇಷಂಟ್ ಇದ್ದುಬಿಟ್ಟು ನನಗೆ ದೊಡ್ಡ ರೋಗ ಇಲ್ಲ ಸರ್, ನನಗೆ ಬೇರೆ ಏಡ್ಸ್ ಇದೆ ಅಂತ. ಅಂದರೆ ಇದರ ಅರ್ಥ ನಾವು ಎಲ್ಲಿ ಬೇಕು ಅಲ್ಲಿ ಸಾಕಷ್ಟು ಆಂಗ್ಲ ಪದಗಳನ್ನು ಬಳಸ್ಕೊಂಡಿದ್ದೇವೆ, ಆದರೆ ಎಲ್ಲಿ ಸಾಧ್ಯವಿದೆಯೋ ಅಲ್ಲಿ ಕನ್ನಡ ಪದಗಳನ್ನು ಬಳಸಬೇಕು. ಅಲ್ಲ, ಇದು ತಂದೆ ತಾಯಿಯಿಂದ ಶುರು ಆಗಬೇಕು. ಅವಶ್ಯವಾಗಿ ಅಪ್ಪ ಅಮ್ಮ ಅಂತ ಹೇಳ್ಕೊಡೋ ಜಾಗದಲ್ಲಿ ಮಮ್ಮಿ ಡ್ಯಾಡಿ ಅಂತ ಹೇಳ್ಕೊಟ್ರೆ ಇನ್ನು ಕನ್ನಡ ಎಲ್ಲಿ ಉಳಿಯುತ್ತೆ ಅಂತ. ಹೌದೌದು, ಎಲ್ಲಿ ಇರ್ತಾರೆ ಅಪ್ಪ ಮಮ್ಮಿ ಟಬ್ಬಲ್ಲಿ, ಅಪ್ಪ ಕ್ಲಬ್ಬಲ್ಲಿ, ಅಣ್ಣ ಪಬ್ಬಲ್ಲಿ, ಎಲ್ಲಿ ಸಿಗ್ತಾರೆ ಇವರಿಗೆ ಕನ್ನಡ ಹೇಳಿ? ಇದು ಪರಿಸ್ಥಿತಿ ಆಗಿಬಿಡುತ್ತೆ. ಯಾರೋ ನನ್ನನ್ನು ಕೇಳಿದ್ರು, ಪುತ್ರರೇ ಹಿರಿಯರಿಗೂ ಕಿರಿಯರಿಗೂ ಭಿನ್ನಾಭಿಪ್ರಾಯಗಳು ಬರ್ತವಲ್ಲ, ಇದಕ್ಕೆ ಕಾರಣ ಏನು? ನಾನು ಹೇಳಿದೆ, ಹಿರಿಯರಿಗೂ ಕಿರಿಯರಿಗೂ ಭಿನ್ನಾಭಿಪ್ರಾಯಗಳು ಬರೋಕ್ಕೆ ಕಾರಣ ಅವರ ಭಿನ್ನ ಭಿನ್ನ ಪ್ರಾಯಗಳು ಅಂತಂದೆ. ಹೌದಾ? ಕರೆಕ್ಟ್. ಹೀಗೆ ಈ ಒಂದೇ ಶಬ್ದದಲ್ಲಿ ಎಷ್ಟು ಸುಂದರವಾದ ಶಬ್ದಗಳಿಂದ ಇರ್ತವೆ ಅಂದರೆ, ಈ ನೋಡಿ ಕಾಲೇಜಲ್ಲಿ ನಿಮ್ಗೆ ಗೊತ್ತಾ, ಈ ಹುಡುಗರು ಹುಡುಗಿಯರು ಆಯ್ತಲ್ಲ, ಅವರು ಸಾಮಾನ್ಯವಾಗಿ ಈ ನಡುವೆ ಅವರಿಗೆ ಪ್ರೇಮ ಕವನಗಳೇ ಜಾಸ್ತಿ. ಯಾವುದೋ ಒಂದು ಕಾಲೇಜ್ ಬಗ್ಗೆ ರಿಜಿಸ್ಟ್ರಿಗೆ ಹೋಗಿದ್ದೆ, ಪಾಪ ಅಲ್ಲಿ ಒಂದು ಕವನ ಬರೆದಿದ್ರು ಅವರು. ಅದ್ರ ಒಂದು ಶಬ್ದ ಎಷ್ಟು ಚೆನ್ನಾಗಿ ಬರೆದಂತ ಹೇಳಿದ್ರೆ ಅಲ್ಲಿ ಬರೆದಿದ್ರು ಅವರು. ಇವನ ಕವನ ಬರೀ ಪ್ರೇಮ ಕವನಗಳೇ. ಓ ನಲ್ಲೆ, ನಾನಿನ್ನ ಬಲ್ಲೆ, ನೀಯಲ್ಲೇ ನಿಲ್ಲೆ, ನೀನು ಯಾಕೆ ನನ್ನ ಕೊಲ್ಲೆ, ನಿನ್ನದೇ ಕಲ್ಲೆ, ಬೇಕಿದ್ದಾನೆ ನೀ ಕೊಲ್ಲೆ, ಆದರೆ ಒಳ್ಳೆದಿದ್ರು ನಲ್ಲೆ, ನೀನಿಲ್ಲದಿದ್ದರೆ ನಾನು ಕರೆಂಟ್ ಇಲ್ಲದ ಫ್ಯಾನು, ನೀನಿಲ್ಲದ ನಾನು ನೀರಿಲ್ಲದ ಮೀನು, ನೀನಿಲ್ಲದಿದ್ದರೆ ನಾನಾಗುವೆ ತಬ್ಬಲಿ, ಆಗ ನಾನು ಯಾರನ್ನ ತಬ್ಬಲಿ. ನೋಡಿ ಆ ಶಬ್ದದ ಪ್ರಯೋಗ, ಆ ತಬ್ಬಲಿ ಎರಡು ಕೂಡ. ನಾನು ಯಾಕೆ ಹೇಳ್ತೇನೆ, ಆಗ ಹುಡುಗಿ ಹೇಳ್ತದೆ ನಿನಗಿದೆ ನನ್ನನ್ನು ಮದುವೆ ಆಗಲು ತಾಕತ್ತು, ಆಗ ಹೇಳ್ತಾರೆ ಇದೆ ತಾಕತ್ತು. ಇನ್ನಷ್ಟು ಮಾತಾಡೋಣ, ಹೇಗೆ ಕನ್ನಡವನ್ನು ಉಳಿಸ್ಬೇಕು, ಇನ್ನು ಬರೆಯುವಾಗ ಇದೆ ಹೇಗೆ ಬರವಣಿಗೆ ಹೇಗಿರಬೇಕು. ಹಾಗೆಯೇ ಈಗ ತಳಮಟ್ಟದಿಂದ ಶುರು ಮಾಡೋದು, ನಮ್ಮ ತಂದೆ ತಾಯಿ ಏನು ಹೇಳ್ಕೊಡ್ಬೇಕು ನಮಗೆ, ನಮ್ಮ ಶಾಲೆಯಲ್ಲಿ ಗುರುಗಳು ಏನು ಹೇಳ್ಕೊಡ್ಬೇಕು, ಹೇಗೆ ಕನ್ನಡವನ್ನು ಬೆಳೆಸಬೇಕು, ಇವೆಲ್ಲ ಮಾತಾಡೋಣ. ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವೀಕ್ಷಕರೇ, ಈಗ ಒಂದು ಸಣ್ಣ ವಿರಾಮ ನಂತರ ಕನ್ನಡ ಡಿಂಡಿಮ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ.